ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾಗ್ಯ ಮಗಳು ತನ್ವಿಗೆ ಅಪಾಯ ಆಗಿ ಹೋಯ್ತಾ. ಈ ಕಡೆ ಶ್ರೀಶ್ರ ಮಾಡಿದ ಆ ಒಂದು ಕೆಲಸದಿಂದ ತನ್ವಿ ಅಪಾಯಕ್ಕೆ ಸಿಕ್ಕಿಬಿದ್ಲ. ಇಲ್ಲಿ ಭಾಗ್ಯ ರೆಬೆಲ್ ಆಗಿದ್ದು ಯಾಕೆ? ಹಬ್ಬದ ಸಂಭ್ರಮದಲ್ಲಿ ನಿಜವಾಗ್ಲೂ ಶೋಕ ಅನ್ನೋದು ಮನೆಯೆಲ್ಲ ಆವರಿಸ್ಕೊಂಡು ಬಿಡ್ತ. ಏನಾಯ್ತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಹಬ್ಬದ ಸಂಭ್ರಮವನ್ನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಗಂಡ ಮನೆ ಬಿಟ್ಟು ಹೋದ್ರು ಅನ್ನೋ ಮಾತ್ರಕ್ಕೆ, ಸಂಬಂಧ ಹಾಳಾಯಿತು ಅನ್ನೋ ಮಾತ್ರಕ್ಕೆ ಮನೆಯವರ ಖುಷಿ ಸಂಭ್ರಮವನ್ನು ಭಾಗ್ಯ ಹಾಳು ಮಾಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಮರುದಿನ ಯುಗಾದಿ ಹಬ್ಬವನ್ನ ತುಂಬಾ ಸಂಭ್ರಮದಿಂದ ಆಚರಿಸಬೇಕು ಅನ್ಕೊಂಡಿದ್ದಾರೆ. ಜೊತೆಗೆ ಅವರ ಹೊಸ ಬದುಕಿನ ಹೊಸ ಹೆಜ್ಜೆಯನ್ನ ಕೂಡ ಇಟ್ಟಿದ್ದಾರೆ. ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದಾರೆ. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಕನಿಕಾ ಬಂದ್ರು ಸರಿಯಾಗಿ ಗುನ್ನ ಕೊಟ್ಟು ಭಾಗ್ಯ ಕನಿಕಾಗೆ ಚಾಲೆಂಜ್ ಹಾಕಿ ಕಳಿಸಿದ್ದಾರೆ. ನೀವು ಏನೇ ಮಾಡಿದ್ರು ನನ್ನನ್ನು ಸೋಲ್ಸೋಕ್ಕಾಗೋದಿಲ್ಲ. ನಾನು ಕೆಳಗಡೆ ಬಿದ್ದರೂ ಮೇಲೆದ್ದು ಬರೋದು ತುಂಬ ಚೆನ್ನಾಗಿ ಗೊತ್ತದೆ. ನಿಮ್ಮಿಂದ ನನ್ನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ಸತ್ಯಕ್ಕೆ ನ್ಯಾಯಕ್ಕೆ ಎಂದೂ ಕೂಡ ಜಯ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ಭಾಗ್ಯ. ಇದು ಎಲ್ಲದರ ನಡುವೆ ಆ ಕಡೆ ತಾಂಡವಂತೂ ನಿಜವಾಗ್ಲೂ ಮನೆಯೂಟನ ಮಿಸ್ ಮಾಡ್ಕೋತಿದ್ದಾರೆ. ಲಂಚ್ ಬ್ರೇಕ್ ಬಂದರೆ ಸಾಕು ಭಾಗ್ಯ ಕೈ ರುಚಿಯನ್ನು ಸವಿಬಹುದು ಅಂತ ತಾಂಡವ್ ಅನ್ಕೋತಾ ಇದ್ರು. ಆದರೆ ಈ ಬಾರಿ ನಿಜವಾಗ್ಲೂ ತಾಂಡವ್ಗೆ ತುಂಬಾ ಬೇಜಾರ ಆಗ್ತದೆ. ಈ ಶ್ರೇಷ್ಠ ಮಾಡಿದ ಊಟನ ಮಾಡೋಕ್ಕಾಗೋದಿಲ್ಲ. ಏನಪ್ಪ ಮಾಡೋದು, ಈ ಶ್ರೇಷ್ಠ ನನ್ನ ಬಾಳಕ್ಕೆ ಬಂದಮೇಲೆ ಹೊಸ ಒಂದು ಒಳ್ಳೆಯ ಊಟ ಕೂಡ ರುಚಿಗೆ ಸಿಗ್ತಾ ಇಲ್ಲ. ಭಾಗ್ಯ ಇದ್ದಾಗ ಯಾವಾಗ ಊಟ ಮಾಡಲಿ ಅಂತ ಅನ್ನಿಸ್ತಿತ್ತು. ಆದರೆ ಈಗ ಯಾಕಪ್ಪ ಲಂಚ್ ಬ್ರೇಕ್ ಬೇಕು ಅಂತ ಅನ್ನಿಸ್ತದ ಅಂತ ತಾಂಡು ಭಾಗ್ಯನ ನೆನಪು ಮಾಡ್ಕೊತಾರೆ. ಅದೇ ಟೈಮ್ಗೆ ಸರಿಯಾಗಿ ಇಲ್ಲಿ ಭಾಗ್ಯಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಮಾಡಿದವರು ನನಗೆ 4 ಮನೆ ಊಟ ಬೇಕಾಗಿದೆ ಅಂತ ಆರ್ಡರ್ ಮಾಡ್ತಾರೆ. ಖಂಡಿತವಾಗ್ಲೂ ಭಾಗ್ಯ ತಂದು ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಲೊಕೇಶನ್ ಕೇಳಿದಾಗ ಅದು ಬೇರೆ ಯಾವುದೇ ಲೊಕೇಶನ್ ಅಲ್ಲ, ತಾಂಡವ್ ಕೆಲಸ ಮಾಡ್ತಿರ್ತಕ್ಕಂಥ ಆಫೀಸಿಂದಾನೇ ಇಲ್ಲಿ ಒಂದು ಸರ್ವಿಸ್ಗೋಸ್ಕರ ಆರ್ಡರ್ ಬಂದಿರುತ್ತೆ. ಆಗ ಭಾಗ್ಯ ನಿಜವಾಗ್ಲೂ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ್ದೆ, ನನ್ನ ಬಿಸ್ನೆಸ್ ಮುಖ್ಯ, ನನ್ನ ಮನೆ ನಡೆಸೋದು ಮುಖ್ಯ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ ಅಂತ ಯೋಚನೆ ಮಾಡಿದ ಭಾಗ್ಯ ಖಂಡಿತವಾಗ್ಲೂ ನಾನು ತಂದು ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಭಾಗ್ಯ ಒಂದು ರೀತಿ ಇರೋದನ್ನು ನಿಜವಾಗ್ಲೂ ಮಾವ ಗಮನಿಸ್ತಾರೆ. ಏನಾಯಿತು ಭಾಗ್ಯ, ಯಾಕೆ ರೀತಿ ಇದೆಯಾ, ಯಾರ್ದದು ಆರ್ಡರ್ ತಾನೇ ಬಂದಿದ್ದು ಅಂದಾಗ ಅದು ಆರ್ಡರ್ ಬಂದಿದ್ದು ನಿಜ ಮಾವ, ಬಟ್ ಎಲ್ಲಿಂದ ಅಂತ ಗೊತ್ತಿದೆಯಾ, ನಿಮ್ಮ ಮಗನ ಆಫೀಸಿಂದ ಅಂತ ಹೇಳ್ತಾರೆ. ಅಯ್ಯೋ ಓನ್ ಆಫೀಸಿಂದ ಬಂದ, ಹಾಗಿದ್ರೆ ಬೇಡ ಮಗಳ, ನಿನಗೆ ಕಸಬಿಸಿ ಆದರೆ ಹೋಗಬೇಡ ನೀನು ಅಂದಾಗ, ಇಲ್ಲ ಮಾವ, ನನ್ನ ಜೀವನಕ್ಕೆ ಆಧಾರ ಆಗಿರೋದು ಈ ಕೆಲಸ, ಈ ಕೆಲಸಕ್ಕೆ ಗೌರವ ಸೂಚಿಸಬೇಕಾಗಿರೋದು ನಮ್ಮ ಧರ್ಮ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ನನ್ನ ಬದುಕು ಸಾಗಬೇಕು, ನಾನು ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ಆಧಾರ ಆಗಿರೋ ಈ ಒಂದು ಕೆಲಸಕ್ಕೂ ಕೂಡ ನಾನು ನ್ಯಾಯ ಸಲ್ಲಿಸಬೇಕು, ನಾನು ಹೋಗ್ತೀನಿ, ಕೊಟ್ಟು ಬರ್ತೀನಿ ಅಂತ ಭಾಗ್ಯ ಡಿಸೈಡ್ ಮಾಡ್ಕೋತಾರೆ. ಹಾಗೆ ಭಾಗ್ಯ ಹೋಗಿ ಕೊಟ್ಟು ಬರೋಕ್ಕೆ ಹೋಗ್ತಾರೆ. ಅಲ್ಲಿ ಬಂದವರು ಅಲ್ಲಿ ಆ ಒಂದು ಆರ್ಡರನ್ನು ತಗೋತಾರೆ. ದುಡ್ಡೆಷ್ಟು ಅಂದಾಗ 30 ರೂಪಾಯಿ, ಒಂದಕ್ಕೆ 120 ರೂಪಾಯಿ ಅಂದಾಗ 120 ರೂಪಾಯಿ ಕೂಡ ಕೊಡ್ತಾರೆ. ನಾನು ನಿನ್ನೆ ತಾನೇ ಆಫೀಸಿಗೆ ಬಂದು ಜಾಯ್ನ್ ಆದೆ, ಇಲ್ಲಿ ಮಸಾಲೆ ಪದಾರ್ಥ ಆಗ್ತಾ ಇಲ್ಲ ಒಂದೇ ದಿನಕ್ಕೆ, ಅದಕ್ಕೆ ಮನೆ ಊಟ ಸಿಗುತ್ತೆ ಅಂತ ನಿಮಗೆ ಆರ್ಡರ್ ಮಾಡಿದೆ ಅಂದಾಗ, ಖಂಡಿತ ಸರ್ ಅಂತ ಹೇಳ್ತಾರೆ. ಎಲ್ಲ ಕೂಡ ರುಚಿ ಸರಿಯಾಗಿದೆ ಅಲ್ವಾ ಅಂದಾಗ, ಅಯ್ಯೋ ನಮ್ಮ ಮನೇಲಿ ನಮ್ಮ ಮಾವಂಗೆ ಶುಗರ್ ಇದೆ, ಹಾಗೆ ನಮ್ಮ ಅತ್ತೆಗೆ ಜಾಸ್ತಿ ಉಪ್ಪಾಗಲ್ಲ, ನನ್ನ ಮಕ್ಳಿಗೆ ಮಸಾಲೆ ಬೇಕು, ಎಲ್ಲ ರೀತಿಲೂ ಕೂಡ ಹದವಾಗಿ ಅಡುಗೆ ಮಾಡಿದ್ವಿ, ನಮ್ಮ ಮನೆಗೆ ಏನು ಮಾಡಿರ್ತೀವೋ ಅದನ್ನೇ ನಿಮಗೂ ಕೂಡ ತಂದು ಕೊಡ್ತೀವಿ ಸರ್, ನೀವೇನು ಯೋಚನೆ ಮಾಡಬೇಡಿ ಅಂದಾಗ, ಪ್ರತಿದಿನ ನೀವೇ ಬಂದು ತಂದು ಕೊಡ್ತೀರಾ ಅಂದಾಗ, ಖಂಡಿತ ಸರ್, ನೀವು ಆರ್ಡರ್ ಮಾಡಿದರೆ ನಾವೇ ಬಂದು ತಂದು ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ಭಾಗ್ಯ. ಹಾಗಿದ್ರೆ ಸರಿ ಆಯಿತು, ಈ ಒಂದು ಬಾಕ್ಸನ್ನು ಹೇಗೆ ನಿಮ್ಗೆ ತಲುಪಿಸೋದು ಅಂದಾಗ, ನಾನೇ ಬಂದು ತೊಗೊಂಡು ಹೋಗ್ತೀನಿ ಸರ್ ಅಂತ ಭಾಗ್ಯ ಹೇಳ್ತಾರೆ. ಸರಿ ಆಯಿತು ಅಂತ ದುಡ್ಡು ಪೇ ಮಾಡಿ ಅಲ್ಲಿಂದ ಹೋಗ್ತಾರೆ. ಅಲ್ಲಿ ಇನ್ಯಾರು ಆಫೀಸ್ ಅವ್ರಿಗೆ ಅದನ್ನು ಕೊಟ್ಟಿದ್ದಾರೆ, ಇನ್ನೊಬ್ರು ಕೂಡ ಆರ್ಡರ್ ಮಾಡಿದ್ರು, ಎಲ್ಲವನ್ನ ಕೂಡ ಅವರೇ ತೊಗೊಂಡು ಹೋಗಿ ದುಡ್ಡು ಕೊಟ್ಟಿದ್ರು. ಆ ಒಬ್ರಿಗೆ ಕರೆ ಬರುತ್ತೆ, ಹೆಂಡತಿ ಕಾಲ್ ಮಾಡ್ತಾರೆ, ಮನೆಗೆ ಬನ್ನಿ ಅಂತ ಹೇಳಿ ದುಂಬಾಲ್ ಬೀಳ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ಶ್ರೇಷ್ಠ ಬರ್ತಿದ್ದಾಗ ಇದನ್ನು ಗೌರವಕ್ಕೆ ಕೊಟ್ಬಿಡಿ, ಲಂಚ್ ಬಾಕ್ಸ್ ವಾಪಸ್ ಮಾಡಬೇಕಂತ ಅದನ್ನು ಹೇಳಿಬಿಡಿ, ನಂಗೆ ಮನೆಯಿಂದ ಅರ್ಜೆಂಟ್ ಕೆಲಸ ಬಂದಿದೆ, ಇದು ಮನೆ ಊಟ, ಹಾಗಾಗಿ ಅವನಿಗೆ ತಲುಪಿಸ್ಬಿಡಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಶ್ರೇಷ್ಠ ಬಾಕ್ಸನ್ನು ಓಪನ್ ಮಾಡ್ತಾರೆ, ರುಚಿ ನೋಡ್ತಾರೆ, ಫುಲ್ ಟೇಸ್ಟಿ ಆಗಿರುತ್ತೆ. ಏನಪ್ಪ ಇದು ಇಷ್ಟು ಚೆನ್ನಾಗಿದೆ ಈ ಊಟ ಅಂತ ಅನ್ಕೊಂಡಿದ್ದೆ. ಆ ಕಡೆ ತಾಂಡವ್ ಹತ್ರ ಹೋಗ್ತಾರೆ. ತಾಂಡವ್ ಮನೆಯಿಂದ ಊಟ ತಂದದಿನ ತಗೋ ಅಂದಾಗ, ನಿನ್ನ ಊಟನ ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ ಅಂದಾಗ, ಏನು ಮಾತಾಡ್ತಿದ್ಯಾ ತಾಂಡವ್, ಬೆಳಗ್ಗೆ ನಿನಗೋಸ್ಕರ ತಿಂಡಿ ಮಾಡಿದ್ದೆ, ಅದು ಕೂಡ ಮಾಡ್ತೆ ಬಂದ್ಬಿಟ್ಟ, ಈಗ ನಿನಗೋಸ್ಕರ ಇಷ್ಟು ರುಚಿಯಾಗಿ ಅಡುಗೆ ಮಾಡ್ಕೊಂಡು ಬಂದಿದ್ರು, ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಬೇಜಾರು ಮಾಡ್ಕೊಂಡಾಗ, ಬೇಡ ನೀ ಬೇಜಾರು ಮಾಡ್ಕೋಬೇಡ, ಟೇಸ್ಟ್ ಮಾಡ್ತೀನಿ ಆಯಿತಾ ಅಂತ ಹೇಳಿ ಬಾಕ್ಸನ್ನು ಓಪನ್ ಮಾಡಿ ಟೇಸ್ಟ್ ಮಾಡ್ತಾರೆ. ಸಖತ್ತಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ಯಾ, ನಿಜವಾಗ್ಲೂ ನೀನೇ ಮಾಡಿದ್ದ, ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ ಶ್ರೇಷ್ಠ ಅಂತ ಸವಿದು ತಿಂತಿದ್ದಾರೆ ತಾಂಡು. ಪಾಪ ಗೊತ್ತಿಲ್ಲ ಭಾಗ್ಯ ರುಚಿ ಇಷ್ಟು ವರ್ಷ ತಿಂದರೂ ಕೂಡ ಇನ್ನೂ ಕೂಡ ತಾಂಡವ್ಗೆ ಭಾಗ್ಯ ರುಚಿನೇ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಶ್ರೇಷ್ಠ ಭಾಗ್ಯ ಮಾಡಿರೋ ಅಡುಗೆನ ತಾನೇ ಮಾಡ್ಕೊತಿದ್ದೀನಿ ಅಂತ ಫುಲ್ ಪೋಸ್ ಕೊಡ್ತಿದ್ದಾರೆ. ಆ ಕಡೆ ನಿಜವಾಗ್ಲೂ ತನ್ವಿ ಅಜ್ಜಿ ಮತ್ತು ಅಮ್ಮಂಗೆ ನಾಳೆ ಸ್ಪೆಷಲ್ ಕ್ಲಾಸ್ ಇದೆ, ಹೋಗಬೇಕು ಅಂತ ಎಲ್ಲ ಹೇಳಿ ಸುಳ್ಳು ಹೇಳಿ ಆಲ್ರೆಡಿ ಎಲ್ಲರ ಮೈಂಡ್ ಸೆಟ್ ಕೂಡ ರೆಡಿ ಮಾಡಿದಾಳೆ. ಹಬ್ಬದ ಸಂಭ್ರಮ. ಈ ಕಡೆ ಅತ್ತೆ ಸೊಸೆ ಇಬ್ಬರು ಕೂಡ ಬಾಗಿಲಿಗೆ ತೋರಣ ಹಾಕಿ ಹೂಮಾಲಿಯನ್ನು
ಹಾಕಿ ಎಲ್ಲವನ್ನ ಕೂಡ ಅಲಂಕಾರ ಮಾಡ್ತಾ ಇದ್ದಾರೆ. ಅಲಂಕಾರ ಮಾಡೋದ್ರ ಜೊತೆಗೆ ಈ ಕಡೆ ತನ್ವಿ ರೆಡಿಯಾಗಿ ಕಾಲೇಜ್ಗೆ ಹೋಗೋಕ್ಕೆ ಬಂದೇ ಬಿಡ್ತಾಳೆ. ಬಿಕಾಸ್ ಆಲ್ರೆಡಿ ಇಲ್ಲಿ ತನ್ವಿ ಶ್ರೇಷ್ಠ ಕೈಲಿ ಸಿಗ್ನೇಚರ್ ಮಾಡ್ಕೊಂಡಿದ್ರು. ಶ್ರೇಷ್ಠ ಅಂತೂ ಸಿಗ್ನೇಚರ್ ಮಾಡಿದ್ದಷ್ಟೇ ಅಲ್ಲದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಾ, ಇದೇ ಹೊಸ ಡ್ರೆಸ್ನ ಹಾಕೊಂಡು ಹೋಗು ಅಂತ ಕೂಡ ಕೊಟ್ಟು ಕಳಿಸಿದ್ರು ತನ್ವಿಗೆ. ಹಾಗಾಗಿ ತನ್ವಿ ಆ ಒಂದು ಸಿಗ್ನೇಚರ್ ಶೀಟ್ನ ತೊಗೊಂಡು ಫ್ರೆಂಡಿಗೆ ತೋರಿದಾಗ ನನಗೆ ಗೊತ್ತಿತ್ತು ಅವ್ರು ಸೈನ್ ಹಾಕೇ ಹಾಕ್ತಾರೆ ಅಂತ. ಫ್ರೆಂಡ್ ಕೂಡ ಹೇಳಿದ್ರು ನೀನು ಬರ್ತಿರೋದು ತುಂಬ ಖುಷಿ ಆಗ್ತದೆ ತನ್ವಿ ಅಂತ ಕೂಡ ಹೇಳಿದ್ರು. ಆದರೂ ಕೂಡ ಇಲ್ಲಿ ತನ್ವಿಗೆ ಮನೆಯಿಂದ ಹೊರಟು ಬರೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಪ್ಲಾನ್ ಕೂಡ ಫ್ರೆಂಡೇ ಹೇಳ್ಕೊಟ್ಟಿದ್ದು. ಹಾಗಾಗಿ ಸ್ಪೆಷಲ್ ಕ್ಲಾಸ್ ಅನ್ನೋ ಹೆಸರಲ್ಲಿ ತನ್ವಿ ಶ್ರೇಷ್ಠ ಕೊಟ್ಟಂತ ಹೊಸ ಬಟ್ಟೆ ಹಾಕೊಂಡಿದ್ದೆ ರೆಸಾರ್ಟ್ಗೆ ಹೋಗ್ತಾಳೆ. ಆದರೆ ಮನೆಯಲ್ಲಿ ಹೇಳೇ ಇಲ್ಲ. ಇಲ್ಲಿ ಶ್ರೇಷ್ಠ ಸಿಗ್ನೇಚರ್ ಹಾಕೋ ವಿಷಯ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತೂ ಇಲ್ಲ. ಇಲ್ಲಿ ಹೋಗ್ತಿದ್ದಾಗ ಏನಿದು ಆಲ್ರೆಡಿ ಹಬ್ಬ ಹೋಗ್ತಿದ್ಯಲ್ಲ ಅಂತ ಕೇಳ್ತಿದ್ದಾರೆ ಅಜ್ಜಿ ಮತ್ತು ಅಮ್ಮ. ಅದೇ ಅಮ್ಮ ನಿನ್ನೆ ರಾತ್ರಿ ತಾನೇ ಹೇಳಿದ್ನಲ್ಲ ಸ್ಪೆಷಲ್ ಕ್ಲಾಸ್ ಇದೆ ಅಂತ, ಅದಕ್ಕೋಸ್ಕರ ಹೋಗ್ತಿದ್ದೀನಿ ಅಂದಾಗ, ಹೋ ಹೌದಾ, ಹೌದು ಹೊಸ ಬಟ್ಟೆ ಹಾಕೊಂಡಿರುವಾಗಿದೆಯಲ್ಲ, ಎಲ್ಲಿಂದ ಬಂತು ಅಂದಾಗ ನನ್ನ ಹತ್ರ ಇತ್ತಮ್ಮ ಅಂತ ಹೇಳ್ತಾರೆ ತನ್ವಿ. ನಿನ್ನ ಹತ್ರ ಆಯ್ತಾ, ನಿನಗೆ ಹೇಗೆ ಬಂತು ತನ್ವಿ ಅಂತ ಹೇಳಿ ಭಾಗ್ಯ ಕೇಳಿದಾಗ, ಅದು ಅಪ್ಪ ಅವತ್ತು ಬರ್ಡೇ ದಿನ ಬಟ್ಟೆ ಕೊಡಿಸಿದ್ರಲ್ವಾ, ಆ ಬಟ್ಟೆಯಲ್ಲಿ ಇದು ಕೂಡ ಆಯಿತು, ಬ್ಯಾಗಲ್ಲಿ ಉಳ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ನಾನು ಹಾಕಿರಲಿಲ್ಲ, ಹಾಗಾಗಿ ಇದನ್ನು ಇವತ್ತು ಹಾಕೊಂಡೆ, ಹೇಗೋ ಹಬ್ಬ ಅಲ್ವಾ ಅದಕ್ಕೋಸ್ಕರ ಅಂದಾಗ, ಹೌದಾ ತುಂಬ ಮುದ್ದಾಗಿ ಕಾಣಿಸ್ತಿದೆಯಾ ಮಗಳ ಅಂತ ಹೇಳಿ ಕುಸುಮವ್ರು ಹೇಳ್ತಾರೆ, ಇರು ಬೇವು ಬೆಲ್ಲ ತಿನ್ಕೊಂಡು ಹೋಗುವಂತೆ ಇವತ್ತು ಹಬ್ಬ ಅಂತ ಹೋಗಿ ಭಾಗ್ಯವರು ಬೇವು ಬೆಲ್ಲನ ತೊಗೊಂಡು ಬರ್ತಾರೆ. ಇಲ್ಲಿ ತನ್ವಿ ನನಗೆ ಬೇವು ಬೇಡ ಅಮ್ಮ ಬರೀ ಬೆಲ್ಲ ಕೊಡು ಅಂದಾಗ, ಏನು ಮಾತಾಡ್ತಿದ್ಯಾ ತನ್ವಿ, ಜೀವನ ಅಂದರೆ ಕಷ್ಟ ಸುಖ ಸಮನಾಗಿರಬೇಕು, ಕಷ್ಟ ಬಂದಾಗ ಹಿಗ್ಬಾರ್ದು, ಕಷ್ಟ ಬಂದಾಗ ಕುಗ್ಬಾರ್ದು, ಸುಖ ಬಂದಾಗ ಹಿಗ್ಬಾರ್ದು, ಎರಡನ್ನೂ ಕೂಡ ಸಮಾನವಾಗಿ ತೂಗಿಸ್ಕೊಂಡು ಹೋಗೋದೇ ಅಲ್ವಾ ಬದುಕು, ಅದಕ್ಕೆ ಯಾಕೆ ಈ ರೀತಿ ಅನ್ಕೋತಾ ಇದೆಯಾ, ಬೇವು ಬೆಲ್ಲ ಎರಡೂ ಸಮಾನ ಪ್ರಮಾಣದಲ್ಲಿ ಇರಲಿ ಅಂತ ಹೇಳಿ ಬೇವು ಬೆಲ್ಲ ತಿನ್ನಿಸ್ತಾರೆ. ನಂತರ ಇಲ್ಲಿ ನಾನು ಬರ್ತೀನಿ ಅಂತ ಹೇಳಿ ತನ್ವಿ ಏನೋ ಕಾಲೇಜ್ಗೆ ಹೊರಡ್ತಾಳೆ. ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಎಣ್ಣೆ ಸ್ನಾನ ಮಾಡಿಸೋಕೆ ಮನೆಯಲ್ಲಿ ಎಲ್ಲವ ಸಂಭ್ರಮ ಕೂಡ ರೆಡಿಯಾಗಿದೆ. ಇಲ್ಲಿ ಗುಂಡಣ್ಣಂಗೆ ಭಾಗ್ಯ, ಪೂಜಾಗೆ ಸುಂದ್ರಿ, ಹಾಗೆ ಧರ್ಮ ಅಂಕಲ್ಗೆ ಕುಸುಮ ಅವರು ಎಲ್ಲರೂ ಕೂಡ ಎಣ್ಣೆ ಹಚ್ತಾ ಇದ್ರೆ, ಈ ಕಡೆ ಸುನಂದವ್ರೆ ನೀವೇನು ಕುತ್ಕೊಂಡಿದ್ರ ಬನ್ನಿ ಅಂದಾಗ, ಯಾರಿಗೆ ಬೇಕು ಈ ಹಬ್ಬದ ಸಂಭ್ರಮ, ಗಂಡ ಮನೆ ಬಿಟ್ಟು ಹೋಗಿದ್ದಾನೆ ಆದರೂ ಇವಳಿಗೆ ಹಬ್ಬದ ಸಂಭ್ರಮ ಅಂತೆ, ಹಬ್ಬ ಮಾಡಬೇಕಂತೆ, ಆಚರಣೆ ಮಾಡಬೇಕಂತೆ, ಇವಳು ನನಗೆ ನೋಡ್ತಾ ಇದ್ರೆ ಉರ್ತೋಗ್ತಿದೆ ಅಂತ ಇಲ್ಲಿ ಸುನಂದ ಹೇಳ್ತಿದ್ರೆ, ಏನಮ್ಮ ಮಾತಾಡ್ತಿದ್ಯಾ, ಹಬ್ಬದ ನಾನು ಸಂಭ್ರಮನ ಹಾಳು ಮಾಡೋಕೆ ಬರಬೇಡ ಅಂತ ಭಾಗ್ಯ ಹೇಳ್ತಾರೆ. ಅದರ ನಡುವೆ ಆ ಕಡೆ ಶ್ರೇಷ್ಠ ಬೆಳಗ್ಗೆ ಎಚ್ಚರನೇ ಆಗದೆ ಇನ್ನೂ ಮಲ್ಕೊಂಡಿದ್ದಾಳೆ. ಇವತ್ತು ಹಬ್ಬ ಏನಿದು ಹೀಗೆ ಮಲ್ಕೊಂಡಿದ್ದಾಳಲ್ಲ ಅಂತ ತಾಂಡವ್ಗೆ ಕೋಪ ಬಂದು ಸಿಟ್ಟು ಬಂದುಬಿಡುತ್ತೆ. ಹೋಗಿದ್ದೆ ಶ್ರೇಷ್ಠನ ಎಬ್ಬಿಸ್ತಾರೆ. ಈ ಕಡೆ ಶ್ರೇಷ್ಠಾಗ ಅನ್ನಿಸ್ಬಿಡುತ್ತೆ, ಓ ಇವನು ಭಾಗ್ಯ ನನಗಿಂತ ಭಾಗ್ಯನೇ ವಾಸಿ ಅಂತ ಅನ್ಕೊಂಡ್ಬಿಡ್ತಾನೆ, ಬೆಚ್ಚುಡ್ ಅಂತ, ಇಲ್ಲ ನಾನು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅನ್ಕೊಂಡಂತ ಶ್ರೇಷ್ಠ ತಾಂಡವ್ ಬೇಜಾರು ಮಾಡ್ಕೋಬೇಡ, ಆದಷ್ಟು ಬೇಗ ಎಲ್ಲ ನಾನು ಕೂಡ ರೆಡಿ ಮಾಡಿಬಿಡ್ತೀನಿ, ನೋಡು ಹಬ್ಬನ ಹೇಗೆ ಆಚರಿಸ್ತೀವಿ ನಾನು ನೀನು ಅಂತ ಹೇಳಿ ಎಲ್ಲನೂ ಕೂಡ ಅರೇಂಜ್ ಮಾಡ್ತಿದ್ದಾಳೆ. ಆದರೆ ಅಲ್ಲಿ ತನ್ವಿ ಸುಳ್ಳು ಹೇಳಿ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ಹೋಗಿದ್ದಾಳೆ. ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಮಕ್ಕಳೇ ಹೋಗಿ ಏನೋ ಒಂದು ಅನಾಹುತ ಖಂಡಿತ ಮಾಡ್ಕೋತಾರೆ, ಅನಾಹುತ ಘಟಿಸುತ್ತೆ. ನಿಜವಾಗ್ಲೂ ಇಲ್ಲಿ ಭಾಗ್ಯ ತಾಂಡವ್ ಎಲ್ರಿಗೂ ಕೂಡ ಶಾಕ್ ಕೊಡುತ್ತೆ. ಬಟ್ ಇದರಿಂದ ಶ್ರೇಷ್ಠ ಇದ್ದಾಳೆ ಅಂತ ಗೊತ್ತಾದ್ರೆ ಭಾಗ್ಯ ಸುಮ್ಮನೆ ಬಿಡ್ತಾರ. ಅಲ್ಲಿ ಮಗಳಿಗೆ ಏನಾಗ್ಬೋದು, ಅನಾಹುತ ಘಟಿಸ್ಬಿಡುತ್ತೆ, ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.